ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ನಮ್ಮ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ನೀವು ಆಲ್ರೆಡಿ ಥಂಬ್ನೇಲ್ ನ ನೋಡಿರೋ ಪ್ರಕಾರ ಇವತ್ತಿನ ವಿಡಿಯೋ ಏನಿದೆ ಇದು ಒಂದು ಸ್ಪೆಷಲ್ ಇಂಡಿಕೇಟರಿನ ಬಗ್ಗೆ ಇದೆ. ಸ್ನೇಹಿತರೆ, ಈ ಒಂದು ಇಂಡಿಕೇಟರ್ ನಿಮಗೆ ಡೈಲಿ ಒಂದೇ ಟ್ರೇಡ್ ಅನ್ನ ಸೆಟಪ್ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಸೊ ಹಾಗಾದ್ರೆ ಏನಿದು ಇಂಡಿಕೇಟರ್ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ. ಹಾಗಾದ್ರೆ ಎಲ್ರು ಇವಾಗ ನಾವು ಚಾರ್ಟ್ ಮೇಲೆ ಇದೀವಿ ಸ್ನೇಹಿತರೆ. ಚಾರ್ಟ್ ಮೇಲೆ ನಾವು ನೋಡ್ತಾ ಇರ್ಬೋದು, ನಮಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಆಟೋಮೆಟಿಕ್ ಆಗಿ ಬೈ ಮತ್ತೆ ಸೆಲ್ ಸಿಗ್ನಲ್ ಕಾಣಿಸ್ತಾ ಇರ್ತಕ್ಕಂತಹದ್ದು. ಕರೆಕ್ಟಾ? ಸೊ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಆಟೋಮೆಟಿಕ್ ಆಗಿ ಇಲ್ಲಿ ಬೈ ಮತ್ತೆ ಸೆಲ್ ಸಿಗ್ನಲ್ ಬರ್ತಾ ಇದೆ. ಸೊ ನಾವು ಇವಾಗ ನೋಡ್ತಾ ಇರ್ತಕ್ಕಂಥ ಚಾರ್ಟ್ ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಒಂದು ಹಿಂಟ್ ಬಂದಿರಬಹುದು. ಸೊ ದಿಸ್ ಇಸ್ ನಿಫ್ಟಿ. ಸೊ ನೋಡಿ, ಇಲ್ಲಿ ನಮಗೆ ಲೆವೆಲ್ ಬಂದಿದೆ. ಲೆವೆಲ್ ಬಂದಾದ ನಂತರ ಆಟೋಮೆಟಿಕ್ ಆಗಿ ಸ್ಟಾಪ್ ಲಾಸ್ ಕೂಡ ಡ್ರಾ ಆಗಿದೆ. ಸ್ಟಾಪ್ ಲಾಸ್ ಡ್ರಾ ಆದ ನಂತರ ಮಾರ್ಕೆಟ್ ಅಲ್ಲಿ ಕ್ಲೀನ್ ಆಗಿ ನಮಗೊಂದು ಮೊಮೆಂಟಮ್ ಕೂಡ ಸಿಕ್ಕಿರುವಂತದನ್ನ ನಾವಿಲ್ಲಿ ನೋಡಬಹುದು. ಸೊ ಇಂಡಿಕೇಟರ್ನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಇಂಡಿಕೇಟರಿನಲ್ಲಿ ನಾವು ನಮ್ಮ ರಿಸ್ಕ್ ರಿವಾರ್ಡ್ ಅನ್ನ ನಾವೇ ಸೆಟ್ ಮಾಡಬಹುದು. ಎಸ್, ನಮ್ಮ ರಿಸ್ಕ್ ರಿವಾರ್ಡ್ ಅನ್ನ ಇಲ್ಲಿ ನಾವೇ ಸೆಟ್ ಮಾಡಬಹುದು. ನಮಗೆ 1:2 ಬೇಕಾ, 1:3 ಬೇಕಾ ಅಂತ ಹೇಳ್ಬಿಟ್ಟು ನಾವೇ ಸೆಟ್ ಮಾಡಬಹುದು. ಹಾಗೂ ಸ್ನೇಹಿತರೆ, ಈ ಇಂಡಿಕೇಟರ್ ಡೈಲಿ ಒಂದೇ ಟ್ರೇಡ್ ಅನ್ನ ತೆಗೆದುಕೊಳ್ಳೋದಕ್ಕೆ ನಿಮಗೆ ಸಹಾಯವನ್ನ ಮಾಡುತ್ತೆ. ಎಸ್ ಸ್ನೇಹಿತರೆ, ಈ ಇಂಡಿಕೇಟರ್ ಡೈಲಿ ನಿಮಗೆ ಒಂದೇ ಟ್ರೇಡ್ ಅನ್ನ ತಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇಂಡಿಕೇಟರ್ನ ನಾವು 5 ನಿಮಿಷದಲ್ಲೂ ಹಾಕ್ಬೋದು, 10 ನಿಮಿಷದಲ್ಲೂ ಹಾಕ್ಬೋದು, 15 ನಿಮಿಷದ ಚಾರ್ಟ್ ಅಲ್ಲೂ ಬೇಕಾದರೂ ನಾವು ಈ ಇಂಡಿಕೇಟರ್ ಅನ್ನ ಬಳಸಬಹುದು. ಸರಿನಾ? ಸೊ ಇಂಡಿಕೇಟರ್ನ ಹೆಸರು ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಇಂಡಿಕೇಟರಿನ ಹೆಸರು ಬಂದ್ಬಿಟ್ಟು ತಿಲಕ್ ಇಂಡಿಕೇಟರ್ ಅಂತ ಹೇಳ್ಬಿಟ್ಟು. ಸೊ ಇದು ಕಸ್ಟಮ್ ಇಂಡಿಕೇಟರ್? ದ ಆನ್ಸರ್ ಈಸ್ ಎಸ್, ಇದು ನಮ್ಮ ಕಸ್ಟಮ್ ಇಂಡಿಕೇಟರೇ. ಸೊ ಸ್ನೇಹಿತರೆ, ಈ ಇಂಡಿಕೇಟರಿನ ಬಗ್ಗೆ ನಿಮಗೆ ಬ್ಯಾಕ್ ಟೆಸ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದರದೊಂದು ಆಕ್ಸೆಸ್ ಸಹ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ನೀವು ಇದನ್ನ ಬ್ಯಾಕ್ ಟೆಸ್ಟ್ ಮಾಡ್ಬೋದು, ಫಾರ್ವರ್ಡ್ ಟೆಸ್ಟ್ ಮಾಡ್ಬೋದು, ಇದನ್ನ ನೀವು ಯೂಸ್ ಸಹ ಮಾಡ್ಬೋದು ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ಸೊ ಸ್ನೇಹಿತರೆ, ಈ ಇಂಡಿಕೇಟರ್ ಅನ್ನ ಯೂಸ್ ಮಾಡುವಂತದ್ದು ನಾವು ಯಾವ್ದಾವ್ದ್ರ ಮೇಲೆ ಯೂಸ್ ಮಾಡಬಹುದು ಅಂದ್ರೆ, ನಾವು ಇಂಡೆಕ್ಸ್ ಗಳ ಮೇಲೆ ಯೂಸ್ ಮಾಡಬಹುದು, ನಾವು ಇದನ್ನ ಫೋರೆಕ್ಸ್ ಅಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು, ಅಥವಾ ನಾವು ಇದನ್ನ ಗ್ಲೋಬಲ್ ಗೋಲ್ಡ್ ಮೇಲೆ ಬೇಕಾದ್ರೂ ಯೂಸ್ ಮಾಡಬಹುದು, ಕ್ರಿಪ್ಟೋಸ್ ಗಳಲ್ಲೂ ಸಹ ನಾವು ಇದನ್ನ ಯೂಸ್ ಮಾಡಬಹುದು. ಎಸ್, ಇದನ್ನ ನಾವು ಕ್ರಿಪ್ಟೋಸ್ ಗಳಲ್ಲೂ ಸಹ ಯೂಸ್ ಮಾಡಬಹುದು ಈ ಇಂಡಿಕೇಟರ್ ಅನ್ನ. ಅಷ್ಟೇ ಯಾಕೆ, ನೀವೇನಾದ್ರೂ ಯೂರೋ ಯು ಎಸ್ ಡಿ ಅನ್ನ ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ರೆ ಯೂರೋ ಯು ಎಸ್ ಡಿ ಅಲ್ಲೂ ಸಹ ನೀವು ಈ ಇಂಡಿಕೇಟರ್ ಅನ್ನ ಯೂಸ್ ಮಾಡಬಹುದು ಸ್ನೇಹಿತರೆ. ಇಂಡಿಕೇಟರ್ ತುಂಬಾ ಈಸಿ ಇದೆ. ನೀವೇನಾದ್ರೂ ಬ್ಯಾಕ್ ಟೆಸ್ಟ್ ಅಥವಾ ಫಾರ್ವರ್ಡ್ ಟೆಸ್ಟ್ ಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಅದ್ರ ಬಗ್ಗೆ ರಿಲೇಟೆಡ್ ಆದಂತಹ ಲಿಂಕ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಕಮೆಂಟ್ ಸೆಕ್ಷನ್ ಅಲ್ಲಿ ವಾಂಟ್ ಟು ಟ್ರೈ ತಿಲಕ್ ಅಂತ ಹೇಳಿ ಕ್ಲೀನ್ ಆಗಿ ಬರೀರಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸುಮಾರು ಇಂಡಿಕೇಟರ್ಸ್ ಗಳನ್ನ ನಾವು ನಿಮಗೋಸ್ಕರ ಟೆಸ್ಟಿಂಗ್ ಗೆ ಲಭ್ಯ ಮಾಡಿದೀವಿ ಸ್ನೇಹಿತರೆ. ಸೊ ನೀವು ಡೈರೆಕ್ಟ್ ಆಗಿ ಐ ವಾಂಟ್ ಟು ಟೆಸ್ಟ್ ದ ಇಂಡಿಕೇಟರ್ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ನೀವು ಯಾವ ಇಂಡಿಕೇಟರ್ ಅನ್ನ ಟೆಸ್ಟ್ ಮಾಡಬೇಕು, ಒಂದು ವೇಳೆ ತ್ರಿನೇತ್ರನ ಟೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಡಮ್ರೂನ ಟೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ನೀವು ಈ ತಿಲಕ್ ಇಂಡಿಕೇಟರ್ನ ಟೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ನೀವು ಯಾವ ಇಂಡಿಕೇಟರ್ ಅನ್ನ, ಸೊ ಬೇಸಿಕಲಿ ಇಂಡಿಕೇಟರ್ಸ್ ಬಗ್ಗೆ ಎಲ್ಲ ವಿಡಿಯೋಸ್ನ ನಾನು ನಿಮ್ಮ ಜೊತೆಲಿ ಹಂಚ್ಕೊಂಡಿದ್ದೀನಿ. ಸೊ ನೀವು ಯಾವ ಇಂಡಿಕೇಟರ್ನ ಟೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅದನ್ನ ನಮಗೆ ದಯವಿಟ್ಟು ಕ್ಲಿಯರ್ ಆಗಿ ತಿಳಿಸಿ. ಅಥವಾ ನೀವೇನಾದರೂ ಸ್ಕ್ಯಾಲ್ಪರ್ಕಿಂಗ್ ಇಂಡಿಕೇಟರ್ನ ಯೂಸ್ ಮಾಡಬೇಕು ಅಂತ ಇದ್ದೀರಾ. ಸ್ಕ್ಯಾಲ್ಪರ್ಕಿಂಗ್ ಇಂಡಿಕೇಟರ್ ಅಂದ್ರೆ ಯಾವ ತರ, ಈ ತರ ಇದೆ ನೋಡಿ ಸ್ನೇಹಿತರೆ. ಇದು ನಮ್ಮ ಸ್ಕ್ಯಾಲ್ಪರ್ಕಿಂಗ್ ಇಂಡಿಕೇಟರ್. ಇದು ಪ್ಯೂರ್ಲಿ ನಾವು ಸ್ಕ್ಯಾಲ್ಪಿಂಗಿಗೆ ಯೂಸ್ ಮಾಡುವಂತಹ ಒಂದು ಇಂಡಿಕೇಟರ್. ಇದರಲ್ಲೂ ನಿಮಗೆ ಆಟೋ ಎಸ್ ಎಲ್ ಇದೆ, ಟಾರ್ಗೆಟ್ ಇದೆ, ಸ್ಟಾಪ್ ಲಾಸ್ ಇದೆ, ಎಲ್ಲವೂ ಸಹ ಇಲ್ಲಿ ಪ್ರೀ ಡಿಫೈನ್ಡ್ ಆಗಿರುವಂತಹದ್ದು. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಇಂಡಿಕೇಟರ್ಸಿನ ಬಗ್ಗೆ ದಯವಿಟ್ಟು ಕ್ಲೀನ್ ಆಗಿ ನಮಗೆ ತಿಳಿಸಿ. ಸೊ ಈ ಇಂಡಿಕೇಟರ್ನ ನೀವು 5 ನಿಮಿಷಕ್ಕೂ ಹಾಕ್ಬೋದು, 1 ನಿಮಿಷಕ್ಕೂ ಹಾಕ್ಬೋದು, 15 ನಿಮಿಷಕ್ಕೂ ಹಾಕಬಹುದು, ಅಥವಾ ನೀವು ಈವನ್ 4 ಅವರ್ಸ್ ಚಾರ್ಟ್ ಅಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ನೀವು ಯಾವುದನ್ನ ಯೂಸ್ ಮಾಡಬೇಕು ಅಂತಿದ್ದೀರಾ, ಯಾವುದನ್ನ ಟ್ರೈ ಮಾಡಬೇಕು ಅಂತಿದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದೇ ರೀತಿ ನಮ್ಮ ಫ್ರೀ ಕ್ಲಾಸಸ್ ಅನ್ನ ತಾವಿನ್ನೂ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಜಾಯ್ನ್ ಆಗೋದಕ್ಕೆ ಪ್ರಯತ್ನವನ್ನು ಪಡಿ ಅಂತೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಮಾರ್ಕೆಟಿಗೆ ಬರ್ತೀರಾ, ಆದ್ರೆ ನೀವು ಮಾರ್ಕೆಟಿಗೆ ಬಂದಾಗ ಮಾರ್ಕೆಟಿನ ಒಂದು ಸರಿಯಾದ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರೋದಿಲ್ಲ.
ಮಾರ್ಕೆಟಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೀವು ಮಾರ್ಕೆಟಲ್ಲಿ ಯಾರೋ ಹೇಳಿದ್ರು, ಏನೋ ಮಾಡಿದ್ರು, ಯಾರನ್ನೋ ನೋಡ್ಕೊಂಡು ನಾನು ಮಾರ್ಕೆಟಿಗೆ ಬಂದೆ, ಅಥವಾ ಇನ್ಯಾರೋ ಹೇಳಿದ್ರು ಅಂತ ನಾನು ಮಾರ್ಕೆಟಿಗೆ ಬಂದೆ ತಿಳ್ಕೊಳ್ಳೋದಲ್ಲೇ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ. ಅಥವಾ ಯಾರೋ ಬೈ ಮಾಡು ಅಂತ ಹೇಳ್ತಾರೆ, ಸರ್ ನಾನು ಬೈ ಮಾಡ್ತೀನಿ, ನಾನು ಸೆಲ್ ಮಾಡಬೇಕು ಅಂತ ಹೇಳ್ತಾರೆ, ನಾವು ಸೆಲ್ ಮಾಡ್ತೀನಿ, ಲಾಸ್ ಆಗಿದೆ. ಸೊ ಏನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಮ್ಮ ಫ್ರೀ ಕ್ಲಾಸಸ್ ಇದೆ, ಜಾಯಿನ್ ಮಾಡಿ. ಸೊ ನಿಮಗೆ ಸಂಪೂರ್ಣವಾಗಿ ಅನುಕೂಲವಾಗುತ್ತೆ. ಅಷ್ಟೇ ಅಲ್ಲ, ಕೋರ್ಸ್ ಮುಗಿದಾದ ನಂತರ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಸರ್ಟಿಫಿಕೇಟು ನಾವು ಕೊಡೋದಂದ್ರೂ ಕೊಡ್ತೀವಿ, ಜೊತೆಯಲ್ಲಿ ನೀವು ಸೆಬಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನಿಮಗೆ ಸೆಬಿ ಕಡೆಯಿಂದನೂ ಸರ್ಟಿಫಿಕೇಟು ಸಿಗುತ್ತೆ ಸ್ನೇಹಿತರೆ. ಸೊ ಇದು ನಮ್ಮ ಒಂದು ಫ್ರೀ ಕ್ಲಾಸಸ್. ಈ ಫ್ರೀ ಕ್ಲಾಸಸ್ ಬಂದ್ಬಿಟ್ಟು 5 ದಿವಸದ ಕ್ಲಾಸಸ್. ಕನ್ನಡ ಬ್ಯಾಚು ಮುಗಿತಾ ಇದೆ, ಕನ್ನಡ ಬ್ಯಾಚಿಗೆ ಏನು ಮತ್ತೆ ಎಂಟ್ರಿ ಇಲ್ಲ. ಸೊ ನೀವೇನಾದರೂ ಹಿಂದಿ ಬ್ಯಾಚ್ನ ಇವಾಗ ಎನ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕೆಳಗಡೆ ಕಾಣಿಸ್ತಾ ಇರೋ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಐ ವಾಂಟ್ ಟು ಜಾಯಿನ್ ದ ಹಿಂದಿ ಬ್ಯಾಚ್ ಅಂತ ಹೇಳಿ. ಸೊ ನಿಮಗೆ ಎನ್ರೋಲ್ಮೆಂಟ್ ಫಾರ್ಮ್ನ ಸೆಂಡ್ ಮಾಡಲಾಗುತ್ತೆ. ಎನ್ರೋಲ್ಮೆಂಟ್ ಫಾರ್ಮ್ ಫಿಲಪ್ ಆದ ತಕ್ಷಣವೇ ನಿಮಗೆ ಕ್ಲಾಸಸ್ಸಿಂದ ಲಿಂಕ್ನ ಶೇರ್ ಮಾಡಲಾಗುತ್ತೆ, ಸೊ ದಟ್ ನೀವು ಕ್ಲಾಸಸ್ನ ಅಟೆಂಡ್ ಮಾಡಬಹುದು ಸ್ನೇಹಿತರೆ. ಸೊ ಇದಿತ್ತು ನಮ್ಮ ಇವತ್ತಿನ ಈ ಒಂದು ಇಂಡಿಕೇಟರಿನ ಬಗ್ಗೆ ನಾವು ನಿಮಗೆ ಹೇಳಬೇಕಾದಂತಹ ಒಂದು ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮಾರ್ಕೆಟಿನ ಬಗ್ಗೆ ಕಲಿಬೇಕು ಅಂತ ಆಸಕ್ತಿ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಇದನ್ನ ಹೇಳ್ತಾ ಮತ್ತೆ ಪದೇ ಪದೇ ಸಿಗ್ತಾ ಇರೋಣ ಅಂತ ನಿಮ್ಮಲ್ಲಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲ ಟ್ರೇಡರ್ಸ್ಗಳಿಗೂ ನಮಸ್ಕಾರ.